This call is now being recorded. So, hi students. Today we are discussing about session 10 of Unit 2 straight lines. So, this is the last session of Unit 2 straight lines. So, we just remember what are the things we have discussed in the previous session. So, in the previous session, we discussed about equation of straight line parallel to the given line. ಸೊ ಯಾವುದೇ ಒಂದು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ಗೆ ಪ್ಯಾರಲಲ್ ಲೈನ್ ಕೊಟ್ಟಿದ್ರೆ ಆ ಒಂದು ಪ್ಯಾರಲಲ್ ಲೈನ್ಗೆ ಹೇಗೆ ಈಕ್ವೇಶನ್ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಯು ನೋ ದಟ್ ವೆರಿ ವೆಲ್. ಏನ್ ಮಾಡಿದ್ವಿ ನಾವು, ಅವರು ಸಪೋಸ್ ದೇ ಆರ್ ಗಿವನ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಈ ಒಂದು ಈಕ್ವೇಶನ್ ಕೊಟ್ಟಿದ್ರೆ ಆಗ ನಾವು ಈ ಈಕ್ವೇಶನ್ಗೆ ಪ್ಯಾರಲಲ್ ಲೈನ್ ಅನ್ನ ಏನಂತ ತಗೊಂಡ್ವಿ, ax ಪ್ಲಸ್ by ಹಾಗೆ ಬರ್ಕೊಂಡ್ವಿ, ಸಿ ಜಾಗದಲ್ಲಿ ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಬರ್ಕೊಂಡ್ವಿ. ಅದಾದ್ಮೇಲೆ ಈ ಎಕ್ಸ್ ಮತ್ತೆ ವೈಗೆ ಅಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಆ ಪಾಯಿಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕೆ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡ್ತೀವಿ. ದೆನ್ ಆ ಕೆ ವ್ಯಾಲ್ಯೂನ ಈ ಒಂದು ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ದ ಈಕ್ವೇಶನ್ ಆಫ್ ಪ್ಯಾರಲಲ್ ಲೈನ್ ಅಲ್ವಾ. ಸೊ ವಿ ಹ್ಯಾವ್ ಡನ್ ದಟ್ ಒನ್. ನೌ and after that we have discussed some problems, assignments and multiple choice questions. So in this session we are going to discuss about equation of straight line perpendicular to the given line. ಹಿಂದಿನ ಸೆಷನ್ ಅಲ್ಲಿ ಪ್ಯಾರಲಲ್ ಟು ದ ಗಿವನ್ ಲೈನ್, ಇವತ್ತಿನ ಸೆಷನ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸಿಂಪಲ್ ಪ್ರಾಬ್ಲಮ್ಸ್, ಅಸೈನ್ಮೆಂಟ್ಸ್ ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನಿನ್ನೆ ಪ್ರಾಬ್ಲಮ್ಸ್ಗೂ ಪ್ರೀವಿಯಸ್ ಸೆಷನ್ ಪ್ರಾಬ್ಲಮ್ಸ್ಗೂ ಈ ಸೆಷನ್ ಪ್ರಾಬ್ಲಮ್ಸ್ಗೂ ಏನಪ್ಪಾ ಡಿಫರೆನ್ಸ್ ಅಂದ್ರೆ, ಅಲ್ಲಿ ಪ್ಯಾರಲಲ್ ಲೈನ್ ಈಕ್ವೇಶನ್ ಇತ್ತು, ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಈಕ್ವೇಶನ್ ಇದೆ. ಒಂದು ವ್ಯಾಲ್ಯೂ ಈಗ ಅಲ್ಲಿ ಪ್ಲಸ್ ಕೆ, ಅಲ್ಲೂ ಕೂಡ ಪ್ಲಸ್ ಸಿ ಬದಲು ಪ್ಲಸ್ ಕೆ ಬರ್ಕೊಳ್ತಿದ್ವಿ, ಇಲ್ಲೂ ಕೂಡ ಪ್ಲಸ್ ಸಿ ಬದಲು ಪ್ಲಸ್ ಕೆ ಬರ್ಕೊಳ್ತೀವಿ. ಆದ್ರೆ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅಲ್ಲಿ ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇತ್ತಲ್ಲ, ಸೊ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ವೈ ಹಾಗೆ ಇಟ್ಕೊಳ್ತಿದ್ವಿ, ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಬರಿತಿದ್ವಿ ಅಲ್ವಾ. ಸೊ ಇದು ಸೇಮ್ ಇರ್ತಿತ್ತು, ಇದು ಏನು ಡಿಫರೆನ್ಸ್ ಆಗ್ತಿರ್ಲಿಲ್ಲ, ಇದು ಸೇಮ್ ಇರ್ತಿತ್ತು. ಸಿ ಜಾಗದಲ್ಲಿ ಕೆ ಬರಿತಾ ಇದ್ವಿ. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಸೆಷನ್. ಅದೇ ಪರ್ಪೆಂಡಿಕ್ಯುಲರ್ ಲೈನ್ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ ಅಂದ್ರೆ, ವೈ ಕೋಎಫಿಷಿಯಂಟ್ ಈ ಕಡೆ ಬರುತ್ತೆ, ಎಕ್ಸ್ ಕೋಎಫಿಷಿಯಂಟ್ ಈ ಕಡೆ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ವೈ ಕೋಎಫಿಷಿಯಂಟ್ ಈ ಕಡೆ ಬರುತ್ತೆ, ಎಕ್ಸ್ ಕೋಎಫಿಷಿಯಂಟ್ ಈ ಕಡೆ ಬರುತ್ತೆ, ಮತ್ತೆ ಯಾವ್ದಾದ್ರು ಒಂದು ಕೋಎಫಿಷಿಯಂಟ್ ಸೈನ್ ಅನ್ನ ಚೇಂಜ್ ಮಾಡ್ತೀವಿ. ಪ್ಲಸ್ ಇದ್ರೆ ಮೈನಸ್ ಬರ್ಕೊಳ್ತೀವಿ, ಮೈನಸ್ ಇದ್ರೆ ಪ್ಲಸ್ ಬರ್ಕೊಳ್ತೀವಿ. ಜನರಲಿ ಮೈನಸ್ ಇರೋದನ್ನ ಪ್ಲಸ್ ಬರ್ಕೊಳ್ತೀವಿ, ಬಟ್ ಎರಡು ಮೈನಸ್ ಬಂದಾಗ ಯಾವ್ದಾದ್ರು ಒಂದನ್ನ ಪ್ಲಸ್ ಮಾಡ್ಕೊಳ್ತೀವಿ. ಸೊ ಆತರ ಬರದ್ವಿ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಬಿ ಎಕ್ಸ್, ಬಿ ಈ ಕಡೆ ಬಂದಿದೆ ಬಿ ಎಕ್ಸ್, ಎ ಈ ಕಡೆ ಬಂದಾಗ ಎ ವೈ ಆಗತ್ತೆ, ಅದನ್ನ ಮೈನಸ್ ಎ ವೈ ಅಂತ ಬರ್ಕೊಳ್ತೀವಿ, ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ದಟ್ ಇಸ್ ದ ಓನ್ಲಿ ಥಿಂಗ್. ಪ್ರೀವಿಯಸ್ ಪ್ರಾಬ್ಲಮ್ಸ್ಗೂ ಈ ಪ್ರಾಬ್ಲಮ್ಸ್ಗೂ ಡಿಫರೆನ್ಸ್ ಅಂದ್ರೆ, ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಚೇಂಜಸ್ ಮಾಡ್ತಿರ್ಲಿಲ್ಲ, ಇಲ್ಲಿ ಅದನ್ನ ಚೇಂಜ್ ಮಾಡ್ತಾ ಇದೀವಿ. ಯಾವ ತರ ಚೇಂಜ್ ಮಾಡ್ತೀವಿ, ವೈ ಕೋಎಫಿಷಿಯಂಟ್ ಅನ್ನ ಎಕ್ಸ್ ಕಡೆ ಹಾಕ್ತಿವಿ, ಎಕ್ಸ್ ಕೋಎಫಿಷಿಯಂಟ್ ಅನ್ನ ವೈ ಕಡೆ ಬರ್ಕೊಳ್ತೀವಿ, ಮತ್ತೆ ಯಾವ್ದಾದ್ರು ಒಂದು ಕೋಎಫಿಷಿಯಂಟ್ ಸೈನ್ ಅನ್ನ ಚೇಂಜ್ ಮಾಡ್ತೀವಿ. ಜನರಲಿ ಯಾವ್ದು ನೆಗೆಟಿವ್ ಇತ್ತು ಅಂದ್ರೆ ಅಲ್ಲಿ ಅದನ್ನ ಪಾಸಿಟಿವ್ ಮಾಡ್ಕೊಳ್ತೀವಿ, ನೆಗೆಟಿವ್ ಯಾವ್ದು ಇಲ್ಲ ಅಂದ್ರೆ ಈ ಎಕ್ಸ್ ಕೋಎಫಿಷಿಯಂಟ್ ಈ ಕಡೆ ಬರುತ್ತಲ್ಲ ವೈ ಕಡೆ, ಅಲ್ಲಿ ನೆಗೆಟಿವ್ ಮಾಡ್ಕೊಳ್ತೀವಿ. ಎರಡು ನೆಗೆಟಿವ್ ಇದ್ರೆ ಸೊ ಫಸ್ಟ್ ಒನ್ ಪಾಸಿಟಿವ್ ಬರತ್ರ ಮಾಡ್ಕೊಳ್ತೀವಿ. ಈ ಟೈಪ್ ಅಲ್ಲಿ ಇರುತ್ತೆ. ದಟ್ ವಿ ವಿಲ್ ಡಿಸ್ಕಸ್ ನೌ. ಓಕೆ. ಸೊ if the given equation of a line is ax plus by plus c equal to 0, then equation of the line which is perpendicular to the given line is defined by bx minus ay plus k equal to 0. That's what we have done. ಏನ್ ಹೇಳಿದೆ ನಾನು, ಇಲ್ಲಿ y ಕೋಎಫಿಷಿಯಂಟ್ ಯಾವುದು b ಅನ್ನ x ಕಡೆ ಹಾಕ್ತೀನಿ, x ಕೋಎಫಿಷಿಯಂಟ್ ಏನಿದೆ a ಅದನ್ನ b ಕಡೆ ಹಾಕ್ತೀನಿ. ಯಾವ್ದಾದ್ರು ಒಂದು ಸೈನ್ ಅನ್ನ ಚೇಂಜ್ ಮಾಡ್ಬೇಕು, ಒಂದ್ರದ್ದು ಸೈನ್ ಚೇಂಜ್ ಮಾಡಬೇಕು. ಜನರಲಿ ನಾವು ಫಸ್ಟ್ ಟರ್ಮ್ ನ ಪಾಸಿಟಿವ್ ಬರೋ ತರ ನೋಡ್ಕೊಳ್ತೀವಿ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ. ಹಾಗಾಗಿ ಫಸ್ಟ್ ಒನ್ ಬಿ ಏನಿದೆ ಪ್ಲಸ್ ಬಿನೇ ಇದ್ರೆ ಪ್ಲಸ್ ಬಿನೇ ಬರ್ಕೊಳ್ತೀವಿ, ಬಟ್ ಎ ಪ್ಲಸ್ ಇರೋದು ಈ ಕಡೆ ತಗೊಂಡಾಗ ಅದನ್ನ ಮೈನಸ್ ಬರ್ಕೊಳ್ತೀವಿ. ಯಾವ್ದಾದ್ರು ಒಂದು ಐದರ್ ಎ ಇರೋದನ್ನ, ಎ ಪಾಸಿಟಿವ್ ಇರೋದನ್ನ ನೆಗೆಟಿವ್ ಮಾಡಿ, ಅಥವಾ ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಿ. ಅದೇ ರೀತಿ ಬಿ ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಿ, ಅಥವಾ ಬಿ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಿ. ಯಾವ್ದಾದ್ರು ಒಂದನ್ನ ಮಾತ್ರ ಚೇಂಜ್ ಮಾಡ್ಬೇಕಾಗತ್ತೆ. ಓಕೆ, ಅದನ್ನ ಪ್ರತಿಯೊಂದು ಪ್ರಾಬ್ಲಮ್ಸ್ ಗಳಲ್ಲೂ ಇರುತ್ತೆ. ವಿ ವಿಲ್ ಎಕ್ಸ್ಪ್ಲೈನ್ ದಟ್ ಒನ್. ಓಕೆ. ಸೊ ಇಲ್ಲಿ ಎರಡು ಚೇಂಜಸ್ ಆಗತ್ತೆ. ಒಂದು ಪ್ಲಸ್ ಸಿ ಜಾಗದಲ್ಲಿ ಪ್ಲಸ್ ಕೆ ಬರ್ಕೊಳ್ತೀವಿ. ದೇರ್ ಇಸ್ ನೋ ಚೇಂಜ್ ಇನ್ ದಟ್ ಒನ್. ಇಲ್ಲಿ ಪ್ಲಸ್ ಆದ್ರೂ ಇರ್ಲಿ, ಮೈನಸ್ ಆದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಇಲ್ಲಿ ಪ್ಲಸ್ ಕೆ ಬರ್ಕೊಳ್ತೀವಿ.
ದೆನ್ ಎ ಎಕ್ಸ್ ಪ್ಲಸ್ ಬಿ ವೈ ನಲ್ಲಿ ವೈ ಕೋಎಫಿಷಿಯಂಟ್ ಬಿ ನ ಎಕ್ಸ್ ಜೊತೆ ಬರ್ಕೊಳ್ತೀವಿ, ಎಕ್ಸ್ ಕೋಎಫಿಷಿಯಂಟ್ ಎ ನ ವೈ ಜೊತೆ ಬರ್ಕೊಳ್ತೀವಿ, ಒಂದು ಕೋಎಫಿಷಿಯಂಟ್ ಸೈನ್ ಅನ್ನ ಚೇಂಜ್ ಮಾಡ್ತೀವಿ. ಓಕೆ, ಸೊ ಅದು ಹೇಗಿರುತ್ತೆ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ, ದಿಸ್ ಇಸ್ ದ ಒನ್ ಲೈನ್, ಇದು ಒಂದು ಲೈನ್ ಇದೆ, ದಿಸ್ ಇಸ್ ದ ಅನದರ್ ಲೈನ್. ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ ಅಂತ ತಗೋಣ. ಸೊ ಅವೆರಡರ ಮಧ್ಯೆ 90 ಡಿಗ್ರಿ ಆಂಗಲ್ ಇದ್ದಾಗ ಅವನ್ನ ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಸಪೋಸ್ ಇದು ಗಿವನ್ ಲೈನ್ ಆಗಿದ್ರೆ, ಇದು ಗಿವನ್ ಲೈನ್ ಆದ್ರೆ ಇದು ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಲೈನ್ ಆಗುತ್ತೆ. ಓಕೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ಈ ಈಕ್ವೇಶನ್ ನಮಗೆ ಕೊಟ್ಟಿರ್ತಾರೆ, ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಏನಿದೆ ಅಂತ. ಹಾಗಾಗಿ ಆ ಈಕ್ವೇಶನ್ ನ ಉಪಯೋಗಿಸ್ಕೊಂಡು ಈ ಪರ್ಪೆಂಡಿಕ್ಯುಲರ್ ಲೈನ್ ಈಕ್ವೇಶನ್ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಕೊಟ್ಟಿದ್ದಾರೆ ಈ ಈಕ್ವೇಶನ್ y is equal to -3/2 x plus 2. ಈ ಈಕ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಳಗಡೆ y is equal to -3/2 x plus 2 ಇದ್ರೆ ಆಗ ಈ ಈಕ್ವೇಶನ್ ಏನಾಗಿರುತ್ತೆ, y is equal to 2/3 x plus 2. ಯಾಕೆ? ಯು ನೋ ದಟ್ ಪರ್ಪೆಂಡಿಕ್ಯುಲರ್ ಲೈನ್ ಕಂಡೀಷನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ ಕಂಡೀಷನ್ ಏನು? ಯಾವಾಗ ಎರಡು ಸ್ಟ್ರೈಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ, when their product of two slope is -1, ಅಥವಾ ಅದನ್ನ ಬರೆದ್ರೆ m1 is equal to -1/m2. ಈ ಕಂಡೀಷನ್ಸ್ ಅಲ್ಲಿ ಅದು ಪರ್ಪೆಂಡಿಕ್ಯುಲರ್ ಲೈನ್ ಕಂಡೀಷನ್ ಆಗುತ್ತೆ. ಪ್ಯಾರಲಲ್ ಲೈನ್ ಕಂಡೀಷನ್ ಏನು? m1 is equal to m2. ಇದು ಪ್ಯಾರಲಲ್ ಕಂಡೀಷನ್. ಓಕೆ, ಪ್ಯಾರಲಲ್, ಇದು ಪ್ಯಾರಲಲ್ ಕಂಡೀಷನ್. ದೆನ್ ಇದು ಪರ್ಪೆಂಡಿಕ್ಯುಲರ್ ಕಂಡೀಷನ್, m1 is equal to -m2. ಇದು -1/m2. ಇದು ಪರ್ಪೆಂಡಿಕ್ಯುಲರ್ ಕಂಡೀಷನ್. ಓಕೆ, ಹಾಗಾಗಿ ಇಲ್ಲಿ -3/2 ಇದ್ರೆ ಅದ್ರದ್ದು ಉಲ್ಟಾ +2/3, ಮೈನಸ್ ಆಫ್ ದಟ್ ಇದನ್ನು ರಿವರ್ಸ್ ಮಾಡಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 2/3 ಬರುತ್ತೆ. ಈ ಟೈಪ್ ಅಲ್ಲಿ ಇರುತ್ತೆ. ಬಟ್ ನಾವು ಇಲ್ಲಿ ಆತರ ಮಾಡೋದಿಲ್ಲ. ಎಕ್ಸ್ ಕೋಎಫಿಷಿಯಂಟ್ ನ y ಗೆ ಮಲ್ಟಿಪ್ಲೈ ಮಾಡ್ತೀವಿ, y ಕೋಎಫಿಷಿಯಂಟ್ ಅನ್ನ x ಗೆ ಮಲ್ಟಿಪ್ಲೈ ಮಾಡ್ತೀವಿ, ಯಾವ್ದಾದ್ರು ಒಂದು ಸೈನ್ ಅನ್ನ ಚೇಂಜ್ ಮಾಡ್ತೀವಿ. ಓಕೆ, ಸೊ ವಿ ಹ್ಯಾವ್ ಸಮ್ ಸ್ಟೆಪ್ಸ್ ಹಿಯರ್, ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಫಸ್ಟ್ ಒನ್ ಈಸ್ ಆಸ್ ಯೂಶುವಲ್, ಏನು? ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೆ ಇಂದ ನಾವು ರಿಪ್ಲೇಸ್ ಮಾಡಬೇಕು. ಕಾನ್ಸ್ಟೆಂಟ್ ವ್ಯಾಲ್ಯೂ ಶುಡ್ ಬಿ ರಿಪ್ಲೇಸ್ಡ್ ಬೈ ಕೆ. ಅಲ್ಲಿ ಪ್ಲಸ್ ಆದ್ರೂ ಇರ್ಲಿ ಮೈನಸ್ ಆದ್ರೂ ಇರ್ಲಿ, ವಿ ಹ್ಯಾವ್ ಟು ಟೇಕ್ ಪ್ಲಸ್ ಕೆ ಅಂಡ್ ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ಅಂಡ್ ವೈ ನ ಏನ್ ಕೋಎಫಿಷಿಯಂಟ್ ಇದೆ, ಎಕ್ಸ್ ಕೋಎಫಿಷಿಯಂಟ್ ಎ ಇದೆ, ವೈ ಕೋಎಫಿಷಿಯಂಟ್ ಬಿ ಇರುತ್ತೆ. ಸೊ ಎ ಬಿ ಮತ್ತೆ ಎರಡನ್ನ ಏನ್ ಮಾಡಿ, ಇಂಟರ್ಚೇಂಜ್ ಮಾಡಿ. ದೆನ್ ಚೇಂಜ್ ದ ಸೈನ್ ಆಫ್ ದ ಕೋಎಫಿಷಿಯಂಟ್ ಆಫ್ ವೈ. ವೈ ಕೋಎಫಿಷಿಯಂಟ್ ಚೇಂಜ್ ಮಾಡ್ಬೇಕು ಅಂತ ಏನಿಲ್ಲ, ಒಟ್ಟಿನಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಕೋಎಫಿಷಿಯಂಟ್ ಅನ್ನ ಚೇಂಜ್ ಮಾಡಿ. ಯಾವ ತರ ಚೇಂಜ್ ಮಾಡಿ ಅಂದ್ರೆ, ಆದಷ್ಟು ಎರಡರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಇದ್ರೆ ಮೇಕ್ ಇಟ್ ಆಸ್ ಎ ಪ್ಲಸ್. ಎರಡೂ ಪ್ಲಸ್ ಇದ್ರೆ ಆಗ ವೈ ಕಡೆ ತಗೊಂಡ್ಬರ್ತಿರಲ್ಲ, ಅಲ್ಲಿ ಮೈನಸ್ ಮಾಡಿ. ಎರಡೂ ಮೈನಸ್ ಇದ್ರೆ ಫಸ್ಟ್ ಟರ್ಮ್ ಪ್ಲಸ್ ಬರೋ ತರ ಮಾಡ್ಕೊಳ್ಳಿ. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್. ಓಕೆ, ಅದಾದ್ಮೇಲೆ ಸಬ್ಸ್ಟಿಟ್ಯೂಟ್ ದ ಪಾಯಿಂಟ್ x1 y1 ಇನ್ ದ ಪ್ಲೇಸ್ ಆಫ್ x ಅಂಡ್ y. ಎಕ್ಸ್ ಮತ್ತೆ ಇಲ್ಲಿ x1 y1 ಪಾಯಿಂಟ್ ಕೊಟ್ಟಿರ್ತಾರಲ್ಲ, ಅದನ್ನ ಆ ಒಂದು ಈಕ್ವೇಶನ್ ಅಲ್ಲಿ ಹಾಕಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಫೈಂಡ್ ಮಾಡಿ. ದೆನ್ ಆ ವ್ಯಾಲ್ಯೂವನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಆಸ್ ಯೂಶುವಲ್ ನೆನ್ನೆ ಮಾಡಿದ ತರನೇ. ಓನ್ಲಿ ಥಿಂಗ್ ಇಸ್ ಅಲ್ಲಿ ax plus by plus k equal to 0 ಅಂತ ಬರ್ಕೊಳ್ತಿದ್ವಿ. ಇಲ್ಲಿ ಉಲ್ಟಾ bx minus ay plus k equal to 0 ಅಂತ ಬರ್ಕೊಳ್ತೀವಿ. xy ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, k ಫೈಂಡ್ ಔಟ್ ಮಾಡ್ತೀವಿ, k ವ್ಯಾಲ್ಯೂ ಅನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೇಮ್ ಕ್ರೈಟೀರಿಯಾ. ಓಕೆ, ಫಾರ್ ಎಕ್ಸಾಂಪಲ್ ನಾನೀಗ ಹೇಳ್ತೀನಿ ಯಾವ್ಯಾವ ತರ ಬರಬಹುದು ಅಂತ. ಈಗ ನೋಡಿ, ಈಗ ಯಾವ್ದೋ ಒಂದು ಈಕ್ವೇಶನ್ ax plus by plus c equal to 0 ಇತ್ತು. ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಈಕ್ವೇಶನ್ ಬರೆದ್ರೆ, ಸೊ ಬಿ ಇಲ್ಲಿ ಬರುತ್ತೆ, ಎ ಇಲ್ಲಿ ಬರುತ್ತೆ, ಒಂದು ಚೇಂಜ್ ಆಗುತ್ತೆ ಸೈನ್ ಅಲ್ವಾ. ಸೊ ಬಿ ಎಕ್ಸ್ ಬರ್ಕೊಳ್ತೀನಿ ನಾನು, ಜನರಲಿ ಫಸ್ಟ್ ಒನ್ ಪ್ಲಸ್ ಇರೋ ತರನೇ ಬರ್ಕೊಳ್ತೀನಿ. ಎ ಈ ಕಡೆ ಬರುತ್ತೆ, ಅದು ಪ್ಲಸ್ ಎ ವೈ ಆಗ್ಬೇಕು. ಆದ್ರೆ ಒಂದು ಕೋಆರ್ಡಿನೇಷನ್, ಒಂದು ಕೋಫ್ಯಾಕ್ಟರ್ದು ಅಥವಾ ಒಂದು ಕೋಎಫಿಷಿಯಂಟ್ ಸೈನ್ ಚೇಂಜ್ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ನಾನು ಎ ಅನ್ನ ಮೈನಸ್ ಎ ವೈ ಅಂತ ಬರ್ಕೊಳ್ತೀನಿ, ಪ್ಲಸ್ ಕೆ ಈಕ್ವಲ್ ಟು 0. ದಿಸ್ ಇಸ್ ಒನ್ ಟೈಪ್ ಅಲ್ವಾ. ಸೊ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಕೊಟ್ಟಿದ್ರೆ, ಎರಡೂ ಪ್ಲಸ್ ಇದ್ರೆ ಆಗ ಬಿ ಎಕ್ಸ್ ಮೈನಸ್ ಎ ವೈ ಪ್ಲಸ್ ಕೆ ಈಕ್ವಲ್ ಟು 0 ಆಗುತ್ತೆ. ದೆನ್ ಸೆಕೆಂಡ್ ಒನ್, ಇಫ್ ದೇ ಆರ್ ಗಿವನ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಂದ್ರೆ ವೈ ಕೋಎಫಿಷಿಯಂಟ್ ನೆಗೆಟಿವ್ ಇತ್ತು ಅನ್ಕೊಳ್ಳಿ. ಆಗ ಏನ್ ಮಾಡಿ, ಮೈನಸ್ ಬಿ ಅನ್ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, ಅದು ಮೈನಸ್ ಬಿ ಎಕ್ಸ್ ಆಗುತ್ತೆ. ಬಟ್ ಇಲ್ಲಿ ಒಂದು ಸೈನ್ ಅನ್ನ ಚೇಂಜ್ ಮಾಡೋಕೆ ನಮಗೆ ಅವಕಾಶ ಇರೋದ್ರಿಂದ ಅದನ್ನ ನಾನು ಪ್ಲಸ್ ಬಿ ಎಕ್ಸ್ ಅಂತ ಬರ್ಕೊಳ್ತೀನಿ. ದೆನ್ ಇಲ್ಲಿ ಪ್ಲಸ್ ಎ ಇದೆ, ಅದ ಈ ಕಡೆ ಎ ಪ್ಲಸ್ ಎ ವೈ ಎ ಆಗತ್ತೆ, ಪ್ಲಸ್ ಕೆ ಈಕ್ವಲ್ ಟು 0 ಆಗುತ್ತೆ. ಯಾಕೆ? ಆಲ್ರೆಡಿ ನಾನು ಈ ಮೈನಸ್ ಅನ್ನ ಚೇಂಜ್ ಮಾಡ್ಬಿಟ್ಟೆ. ಮೈನಸ್ ಇರೋದನ್ನ ಏನ್ ಬರ್ಕೊಂಡಿದ್ದೀನಿ, ಇಲ್ಲಿ ಪ್ಲಸ್ ಬರ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಎ ಅನ್ನ ನೆಗೆಟಿವ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಇಟ್ ಬಿಕಮ್ಸ್ ಬಿ ಎಕ್ಸ್ ಪ್ಲಸ್ ಎ ವೈ ಪ್ಲಸ್ ಕೆ ಈಕ್ವಲ್ ಟು 0, ಒಂದು ಮೈನಸ್ ಇದ್ದಾಗ. ಅದೇ ರೀತಿ
ಸಪೋಸ್ ಎ ಮೈನಸ್ ಇತ್ತು ಅನ್ಕೊಳ್ಳಿ, ಮೈನಸ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಇದಿತ್ತು ಅಂತ ಅನ್ಕೊಳ್ಳಿ. ಆಗ ಏನಾಗುತ್ತೆ, ಅಗೇನ್ ಆಸ್ ಯೂಶುವಲ್, ಸೊ ಬಿ ನ ಈ ಕಡೆ ಶಿಫ್ಟ್ ಮಾಡಿ, ಇಟ್ ವಿಲ್ ಬಿಕಮ್ ಬಿ ಎಕ್ಸ್. ಮೈನಸ್ ಎ ಈ ಕಡೆ ಬಂದಾಗ ಏನಾಗುತ್ತೆ, ಮೈನಸ್ ಎ ವೈ ಆಗುತ್ತೆ. ಬಟ್ ಒಂದು ಸೈನ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಮ್ಗೆ ಆಪ್ಷನ್ ಇರೋದ್ರಿಂದ ಮೈನಸ್ ಎ ವೈ ಅನ್ನ ನಾನು ಪ್ಲಸ್ ಎ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಬರ್ಕೊಳ್ತೀನಿ. ಓಕೆ, ಸೊ ಫಸ್ಟ್ ಕೇಸ್ ಅಲ್ಲಿ ನಾವು ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ಇತ್ತು, ವೈ ಕೋಎಫಿಷಿಯಂಟ್ ಪಾಸಿಟಿವ್ ಇತ್ತು. ಆಗ ನಾವೇನ್ ಮಾಡಿದ್ವಿ, ಫಸ್ಟ್ ಕೋಎಫಿಷಿಯಂಟ್ಸ್ ನ ಇಂಟರ್ಚೇಂಜ್ ಮಾಡಿದ್ವಿ. ಇಲ್ಲಿ ಮೊದಲನೇದು ಯಾವಾಗಲೂ ಪ್ಲಸ್ ಇರ್ಲಿ ಅಂತಾನೆ ಬಿಟ್ಕೊಂಡು ಎರಡನೇದನ್ನ ಮಾತ್ರ ಮೈನಸ್ ಮಾಡ್ಕೊಂಡ್ವಿ. ದೆನ್ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ಇತ್ತು, ವೈ ಕೋಎಫಿಷಿಯಂಟ್ ನೆಗೆಟಿವ್ ಇತ್ತು. ಆ ನೆಗೆಟಿವ್ ಇರೋದನ್ನ ಈ ಕಡೆ ತಗೊಂಡ್ಬಂದಾಗ ಮೈನಸ್ ಬಿ ಆಗತ್ತೆ. ಆದರೆ ಒಂದು ಸೈನ್ ಅನ್ನ ಚೇಂಜ್ ಮಾಡೋಕೆ ಆಪ್ಷನ್ ಇರೋದ್ರಿಂದ ನಾವು ಪ್ಲಸ್ ಬಿ ಬರ್ಕೊಂಡ್ವಿ, ಅಂಡ್ ಎ ಪ್ಲಸ್ ಎ ಏನಿದೆ ಅದನ್ನ ಹಾಗೆ ಬರ್ಕೊಂಡ್ವಿ. ದೆನ್ ಥರ್ಡ್ ಕೇಸ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ನೆಗೆಟಿವ್ ಇದೆ, ವೈ ಕೋಎಫಿಷಿಯಂಟ್ ಪಾಸಿಟಿವ್ ಇದೆ. ಆಗ ನಾವೇನ್ ಮಾಡ್ತೀವಿ, ಎಕ್ಸ್ ಕೋಎಫಿಷಿಯಂಟ್ ಮೈನಸ್ ಇರೋದ್ರಿಂದ ಅದನ್ನ ಈ ಕಡೆ ಬಂದ್ರೆ ಮೈನಸ್ ಎ ವೈ ಆಗತ್ತೆ. ಅದರ ಬದಲು ನಾವು ಅದನ್ನ ಪ್ಲಸ್ ಮಾಡ್ಕೊಳ್ತೀವಿ. ದೆನ್ ಬಿ ಅನ್ನ ಹಾಗೆ ಬರ್ಕೊಳ್ತೀವಿ. ವಾಟ್ ಮೇ ಬಿ ದ ಅನದರ್ ಕೇಸ್, ಇನ್ನೊಂದು ಕೇಸ್ ಏನಿರ್ಬೋದು, ಎರಡು ಮೈನಸ್ ಇರ್ಬೋದು, ಮೈನಸ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಆಗ ಏನ್ ಮಾಡ್ಬೇಕಾಗತ್ತೆ, ಆಗ್ಲೂ ಇಂಟರ್ಚೇಂಜ್ ಮಾಡಬೇಕು. ಮೈನಸ್ ಬಿ ಈ ಕಡೆ ಬರುತ್ತೆ, ಮೈನಸ್ ಎ ಈ ಕಡೆ ಬರುತ್ತೆ. ಸೊ ಒಂದು ಸೈನ್ ಅನ್ನ ಚೇಂಜ್ ಮಾಡೋಕೆ ಅವಕಾಶ ಇರೋದ್ರಿಂದ ಮೈನಸ್ ಬಿ ಅನ್ನ ಈ ಕಡೆ ಬರ್ಕೋಬೇಕಾದ್ರೆ ಪ್ಲಸ್ ಬಿ ಎಕ್ಸ್ ಅಂತ ಬರ್ಕೊಳ್ತೀವಿ, ಮೈನಸ್ ಎ ವೈ ಆಸ್ ಯೂಶುವಲ್ ಅದೇ ತರ ಬರ್ಕೊಳ್ತೀವಿ. ಸೊ ಪ್ಲಸ್ ಸಿ ಪ್ಲಸ್ ಕೆ ಈಕ್ವಲ್ ಟು 0. ಮೈನಸ್ ಬಿ ಎಕ್ಸ್ ಮೈನಸ್ ಬಿ ಈ ಕಡೆ ಬಂದಾಗ ಪ್ಲಸ್ ಬಿ ಮಾಡ್ಕೊಂಡ್ವಿ, ಯಾಕೆಂದ್ರೆ ಮೊದಲನೇ ಟರ್ಮ್ ಪ್ಲಸ್ ಇರ್ಲಿ ಅನ್ನೋದಷ್ಟೇ ಕಾನ್ಸೆಪ್ಟ್. ದೆನ್ ಮೈನಸ್ ಎ ನ ಮೈನಸ್ ಎ ಅಂತಾನೆ ಬರ್ಕೊಳ್ತೀವಿ, ಪ್ಲಸ್ ಕೆ ಈಕ್ವಲ್ ಟು 0. ಸೊ ದಿಸ್ ಇಸ್ ದ 4 ಥಿಂಗ್ಸ್. ಇಷ್ಟೇ, ಬೇರೆ ಏನು ಚೇಂಜಸ್ ಸಾಧ್ಯ ಇಲ್ಲ. ಐದರ್ ಎರಡು ಪ್ಲಸ್ ಇರಬಹುದು ಎ ಬಿ, ಅಥವಾ ಎ ಪ್ಲಸ್ ಇದ್ದು ಬಿ ಮೈನಸ್ ಇರಬಹುದು, ಅಥವಾ ಎ ಮೈನಸ್ ಇದ್ದು ಬಿ ಪ್ಲಸ್ ಇರಬಹುದು, ಅಥವಾ ಎರಡು ಮೈನಸ್ ಇರಬಹುದು. ಆ ಕೇಸಸ್ ಅಲ್ಲಿ ಈ ತರ ಪ್ಯಾರಲಲ್ ಈಕ್ವೇಷನ್ಸ್ ಬರ್ಕೋಬೇಕಾಗತ್ತೆ. ದೆನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂಡ್ ದೆನ್ ಸಿಂಪ್ಲಿಫೈ. ದೆನ್ ಕೆ ವ್ಯಾಲ್ಯೂ ಬರುತ್ತೆ, ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ. ಓಕೆ, ದೆನ್ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಪ್ರಾಬ್ಲಮ್ಸ್ ನೌ. ಹೋಪ್ ಯು ಅಂಡರ್ಸ್ಟುಡ್ ಹೇಗೆ ಮಾಡಬಹುದು ಅಂತ ಗೊತ್ತಾಯ್ತು ಒಂದು ಕಾನ್ಸೆಪ್ಟ್. ಸೊ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ -1, -1. So this is x, this is y, and perpendicular to the line 3x plus y minus 5 equal to 0. So that is the equation of line they are given. So last session ಅಲ್ಲಿ ನೀವು ಆಲ್ಮೋಸ್ಟ್ ಹೇಗೆ ಮಾಡೋದು ಅಂತ ಗೊತ್ತಿರೋದ್ರಿಂದ we will directly go on doing this. So given line is 3x plus y minus 5 equal to 0. We call it as equation number 1. And they are given the point is x is -1 and y is -1. ಅದು ಗೊತ್ತಿದೆ. ದೆನ್ ಇಲ್ಲಿ ಇಂಪಾರ್ಟೆಂಟ್, ಇವೆರಡು ಬರ್ಕೊಳ್ಳೋದೇನು ತುಂಬಾ ಸಿಂಪಲ್. ಯಾವ ಈಕ್ವೇಶನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತೀವಿ. 3x plus y minus 5 equal to 0. ಪಾಯಿಂಟ್ ಕೊಟ್ಟಿದ್ದಾರೆ x, y, that is -1, 1. ಈಗ ಈ ಪರ್ಪೆಂಡಿಕ್ಯುಲರ್ ಈಕ್ವೇಶನ್ ಕರೆಕ್ಟ್ ಆಗಿ ಬರ್ಕೋಬೇಕು. ಎನಿ ಲೈನ್, ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್, ಕೊಟ್ಟಿರ್ತಕ್ಕಂಥ ಈ ಒಂದು ಲೈನ್ ಇದೆಯಲ್ಲ 3x plus y minus 5, ಈ ಒಂದು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಏನಿದೆಯಲ್ಲ, ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನ್ ಯಾವುದು ಅಂತ ಹೇಳಿ ಬರ್ಕೋಬೇಕಾದ್ರೆ ತುಂಬಾ ಕರೆಕ್ಟ್ ಆಗಿ ಬರ್ಕೋಬೇಕು. ಹಾಗಾಗಿ ಏನ್ ಮಾಡ್ಬೇಕು, ಇಲ್ಲಿ 3 ಅನ್ನ ಈ ಕಡೆ ಶಿಫ್ಟ್ ಮಾಡಬೇಕು. ದೆನ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಆ 1 ಅನ್ನ ಈ ಕಡೆ ಶಿಫ್ಟ್ ಮಾಡಬೇಕು. ದೆನ್ ಒಂದು ಸೈನ್ ಅನ್ನ ಚೇಂಜ್ ಮಾಡಬೇಕು. ಸೊ ಎರಡು ಪ್ಲಸ್ ಇದೆ, ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಬರೋದನ್ನ ಇದನ್ನ ಏನ್ ಮಾಡಿ ಮೈನಸ್ ಮಾಡ್ಕೊಂಡ್ಬಿಡಿ ಅಷ್ಟ. ಓಕೆ, ಸೊ ಇಲ್ಲಿ ಏನು ಇಲ್ಲ, 1 ಇದೆ, 1 ನ ಈ ಕಡೆ ಶಿಫ್ಟ್ ಮಾಡಿದೀನಿ, ಇಟ್ ಇಸ್ ಬಿಕಮ್ 1x ಹಿಯರ್. ದೆನ್ ಇಲ್ಲಿ 3 ಇದೆ, 3 ನ y ಕಡೆ ಶಿಫ್ಟ್ ಮಾಡ್ತೀವಿ, ಸೊ 3y ಆಗತ್ತೆ. ಯಾವ್ದಾದ್ರು ಒಂದು ಸೈನ್ ಅನ್ನ ಚೇಂಜ್ ಮಾಡಬೇಕು. ಜನರಲಿ ಫಸ್ಟ್ ಟರ್ಮ್ ಅನ್ನ ನಾವು ಪಾಸಿಟಿವ್ ಇರೋ ತರನೇ ಬಿಟ್ಕೊಳ್ತೀವಿ, ಹಾಗಾಗಿ ಇಲ್ಲಿ ಚೇಂಜ್ ಮಾಡಲ್ಲ ಸೈನ್ ಅನ್ನ. ವಿಲ್ ನಾಟ್ ಚೇಂಜ್ ಸೈನ್ ಹಿಯರ್, ವಿ ವಿಲ್ ಚೇಂಜ್ ಸೈನ್ ಹಿಯರ್. 3 + 3 ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, -3 ಆಗತ್ತೆ. ಸೊ ಅದನ್ನ ಬರ್ಕೊಳ್ತೀವಿ. ಸೊ ವಾಟ್ ಇಟ್ ಬಿಕಮ್ಸ್ x -3y. ಇವೆರಡಷ್ಟೇ ಚೇಂಜಸ್ ಆಗೋದು, ಪ್ಲಸ್ ಕೆ ಹಾಗೆ ಇರುತ್ತೆ, ದೇರ್ ಇಸ್ ನೋ ಡಿಫರೆನ್ಸ್. ಓಕೆ, ಇಲ್ಲಿ ಏನಾದ್ರೂ ಇರ್ಲಿ, ಮೈನಸ್ ಆದ್ರೂ ಇರ್ಲಿ ಪ್ಲಸ್ ಆದ್ರೂ ಇರ್ಲಿ, ಇಲ್ಲಿ ಮಾತ್ರ ಪ್ಲಸ್ ಕೆ ಬರುತ್ತೆ. ಸೊ ವಿ ಗೆಟ್ 1 ಈ ಕಡೆ ಶಿಫ್ಟ್ ಮಾಡಿದ್ವಿ, x ಆಯ್ತು, +3 ಈ ಕಡೆ ಶಿಫ್ಟ್ ಮಾಡಿದ್ವಿ, ದೆನ್ ಒಂದು ಚೇಂಜ್ ಅನ್ನ ಅದ್ರ ಸೈನ್ ಚೇಂಜ್ ಮಾಡಿದ್ವಿ. ಸೊ x -3y plus k equal to 0. That is the equation of straight line perpendicular to the given line. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಗೆ ಪರ್ಪೆಂಡಿಕ್ಯುಲರ್ ಲೈನ್ ಅದಾಗಿದೆ. ದೆನ್ ರಿಮೈನಿಂಗ್ ಆಲ್ ಆರ್ ಸೇಮ್. ಏನು, ಈ ಒಂದು ಈಕ್ವೇಶನ್ ಅಲ್ಲಿ, ಈಕ್ವೇಶನ್ 2 ಅಲ್ಲಿ x ಜಾಗದಲ್ಲಿ -1 ಸಬ್ಸ್ಟಿಟ್ಯೂಷನ್ ಮಾಡಿ, ದೆನ್ y ಜಾಗದಲ್ಲಿ -1 ಸಬ್ಸ್ಟಿಟ್ಯೂಷನ್ ಮಾಡಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡಿ, ಅದನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಅದು ಲಾಸ್ಟ್ ಸೆಷನ್ ಅಲ್ಲಿ ಮಾಡಿದ ತರನೇ, ಏನು ಡಿಫರೆನ್ಸ್ ಇಲ್ಲ. ಓಕೆ, ಸೊ ಇನ್ ದ ಪ್ಲೇಸ್ ಆಫ್ x we have written -1,
In the place of y, we have written -1. In the and k will remain as it is. Alva? Then simplify ಮಾಡ್ಕೊಳ್ಳಿ. If you simplify, what you get? ಇಲ್ಲಿ -1 ಹಾಗೆ ಇರುತ್ತೆ. Then ಇಲ್ಲಿ minus into minus plus ಆಗುತ್ತೆ. Then 3 into 1 3 plus k equal to 0 ಆಗುತ್ತೆ. Then -1 plus 3 ಏನಾಯ್ತು 2. 3 minus 1 that is 2 plus k equal to 0. Then shift this k to this side. K ಅನ್ನ ಈ ಕಡೆ ಶಿಫ್ಟ್ ಮಾಡಿ. So what you get here? K is equal to -2 plus k equals ಇಂದ ಈ ಕಡೆ ಬಂದಾಗ minus k ಆಗುತ್ತೆ. So plus k is equal to -2 ಆಯ್ತು. Then ಆ ಒಂದು ಈಕ್ವೇಶನ್ ಅನ್ನ ಆ ಒಂದು ವ್ಯಾಲ್ಯೂ ಆಫ್ k ಅನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. Substitute that value in this equation number 2. Okay, ಅದರಲ್ಲಿ ಹಾಕಿದ್ರೆ ಅಲ್ಲೇನಿದೆ ಆಲ್ರೆಡಿ x ಇದೆ, x ಬರ್ಕೊಳ್ತೀವಿ. -3y as usual x ಇದೆ, -3y ಇದೆ. ಪ್ಲಸ್ k ಜಾಗದಲ್ಲಿ ಮಾತ್ರ k ವ್ಯಾಲ್ಯೂ ಏನ್ ಬಂದಿದೆ ಅದನ್ನ ಇಲ್ಲಿ ಬರ್ಕೊಳ್ತೀವಿ. So the required equation of straight line is perpendicular to the line is x minus 3y minus 2 equal to 0. ಅವ್ರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನು? 3x plus y minus 5 equal to 0. This is the given equation. Then ನಮ್ಮ parallel equation ಏನ್ perpendicular equation ಏನ್ ಬಂದಿದೆ? x minus 3y minus 2 equal to 0. So x coefficient ಈ ಕಡೆ ಬಂದಿದೆ, y coefficient ಈ ಕಡೆ ಬಂದಿದೆ, ಪ್ಲಸ್ ಇದ್ರೆ ಮೈನಸ್ ಆಗಿದೆ ಅಷ್ಟೇ. ಒಂದು ಸೈನ್ ಚೇಂಜ್ ಆಗಿದೆ, ಎರಡು ಚೇಂಜ್ ಆಗಿಲ್ಲ. So that is what the required equation of perpendicular line. Hope you understood this. So ಏನ್ ಮಾಡಿದ್ವಿ? ಅವ್ರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ 3x plus y minus 5 equal to 0 ಬರ್ಕೊಂಡ್ವಿ. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅದನ್ನ x, y equal to -1, ಅಂತ ಬರ್ಕೊಂಡಿದ್ದೇವೆ. ದೆನ್ ಆ ಒಂದು ಸ್ಟ್ರೈಟ್ ಲೈನ್ ಈಕ್ವೇಶನ್ ಗೆ ಪರ್ಪೆಂಡಿಕ್ಯುಲರ್ ಈಕ್ವೇಶನ್ ಅನ್ನ ಬರ್ಕೊಂಡಾಗ ಇಟ್ ಬಿಕಮ್ಸ್ x minus 3y plus k equal to 0. x coefficient 3 ಇದೆ, y ಕಡೆ ಹಾಕಿದೀವಿ. y coefficient 1 ಇದೆ, 3 x ಕಡೆ ಹಾಕಿದೀವಿ. ದೆನ್ ಒಂದು ಸೈನ್ ಅನ್ನ ಚೇಂಜ್ ಮಾಡಬೇಕು. ಸೊ ಮಧ್ಯದಲ್ಲಿ ಇರತಕ್ಕಂಥದ್ದು ಪ್ಲಸ್ ಬದಲು ಮೈನಸ್ ಬರ್ಕೊಂಡಿದ್ದೀನಿ. ಅಂಡ್ ದೆನ್ ಇಲ್ಲಿ ಏನೇ ಕಾನ್ಸ್ಟೆಂಟ್ ಇರಲಿ ಅದರ ಜಾಗದಲ್ಲಿ ಪ್ಲಸ್ ಕೆ ಬರ್ಕೊಳ್ತೀನಿ. ಸೊ x minus 3y plus k equal to 0 is the equation of the perpendicular line. ದೆನ್ ಕೊಟ್ಟಿರ್ತಕ್ಕಂಥ ಒಂದು ಪಾಯಿಂಟ್ -1, ಅನ್ನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ದೆನ್ ವಿ ಗೆಟ್ ದ ವ್ಯಾಲ್ಯೂ ಆಫ್ k is equal to -2. ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ k equal to -2 ಆಗತ್ತೆ. ಆ ಒಂದು ಈಕ್ವೇಶನ್ k ವ್ಯಾಲ್ಯೂ ಅನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ ಈಕ್ವೇಶನ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಇಸ್ x minus 3y minus 2 equal to 0. So that is how we have to do problems. Okay, almost ಎಲ್ಲ ಪ್ರಾಬ್ಲಮ್ಸ್ ಹೀಗೆ ಬರ್ತಾ ಹೋಗುತ್ತೆ. So find the equation of straight line perpendicular to the given line, perpendicular to the line 7x minus 4y plus 15 equal to 0 and passing through the point -3, 1. So x is -3, y is 1. Alva? So what is the given line? 7x minus 4y plus 15 equal to 0. We have to write perpendicular equation for this. So 4 ಅನ್ನ -4 ಅನ್ನ ಈ ಕಡೆ ತಗೊಳ್ತೀವಿ, +7 ಅನ್ನ ಈ ಕಡೆ ತಗೊಳ್ತೀವಿ. ಇಲ್ಲಿ -4 ಈ ಕಡೆ ಹೋಗ್ತಾ ಇರೋದ್ರಿಂದ ಅದು ಮೈನಸ್ ಆಲ್ರೆಡಿ ಇರೋದ್ರಿಂದ ಅದನ್ನ ಏನ್ ಮಾಡ್ಕೊಂಡ್ಬಿಡ್ತೀವಿ ನಾವು? ಪ್ಲಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ಕಡೆ ಬರೀ +7y ಬರುತ್ತೆ. ಯಾವ್ದಾದ್ರು ಒಂದು ಸೈನ್ ಅಷ್ಟೇ ಅಲ್ವಾ ಚೇಂಜ್ ಮಾಡೋದು. ಸೊ -4 ಈ ಕಡೆ ತಗೋಬೇಕಾದ್ರೆ +4 ಮಾಡ್ಕೊಂಡ್ಬಿಡ್ತೀವಿ. ದಟ್ಸ್ ಫಿನಿಶ್ಡ್. ಓಕೆ, ಸೊ ದೇರ್ಫೋರ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್ ಇಸ್, ನೋಡಿ -4 ಈ ಕಡೆ ತಗೊಂಡ್ಬಂದ ತಕ್ಷಣ ಏನಾಯ್ತು? ಅದು +4x ಆಯ್ತು. ದೆನ್ ಆಸ್ ಯೂಶುವಲ್ +7 ಏನಿದೆ ಅದು ಈ ಕಡೆ ಹಾಗೆ ಇರುತ್ತೆ. +7y +15 ಜಾಗದಲ್ಲಿ +k ಬರ್ಕೊಳ್ತೀವಿ. ಓಕೆ, ಸೊ -4 ಈ ಕಡೆ ಶಿಫ್ಟ್ ಆದಾಗ +4 ಮಾಡ್ಕೊಂಡೆ 4x. +7 ಹಾಗೆ ಇರೋದು ಈ ಕಡೆ ಬರ್ಕೊಳ್ತೀವಿ +7y +k equal to 0. ವಿ ಹ್ಯಾವ್ ಟು ಚೇಂಜ್ ಓನ್ಲಿ ಒನ್ ಸೈನ್, ಯಾವ್ದಾದ್ರು ಒಂದು ಮಾತ್ರ, ಅವಶ್ಯಕತೆ ಇರೋದನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಆಯ್ತಾ? ಸೊ the equation of perpendicular line is 4x plus 7y plus k equal to 0. Now substitute the values here. ಏನ್ ಕೊಟ್ಟಿದ್ದಾರೆ equation point -3, 1 ಅಲ್ವಾ? ಸೊ x -3 ಕೊಟ್ಟಿದ್ದಾರೆ, y 1 ಕೊಟ್ಟಿದ್ದಾರೆ. ಸೊ ಇಲ್ಲಿ x ಜಾಗದಲ್ಲಿ -3 ಸಬ್ಸ್ಟಿಟ್ಯೂಷನ್ ಮಾಡಿ, y ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. In the place of x substitute -3, in the place of y substitute 1. ಅವನ್ನ ಸಬ್ಸ್ಟಿಟ್ಯೂಷನ್ ಮಾಡಿ. what you get? 4 into -3. ಸೊ x ಜಾಗದಲ್ಲಿ -3 ಹಾಕೊಂಡಿದೀವಿ, 4 into -3. ದೆನ್ y ಜಾಗದಲ್ಲಿ 1 ಹಾಕೊಂಡಿದೀವಿ, ಪ್ಲಸ್ k ಹಾಗೆ ಇದೆ ಬರ್ಕೊಂಡಿದೀವಿ. ದೆನ್ ಸಿಂಪ್ಲಿಫೈ ಮಾಡಿ.
what you get here? 4 into minus 3. Minus into plus is minus. 4 3s are 12. Plus 7 into 1 is 7. Plus k equal to 0. ಹಾಗೆ ಇರುತ್ತೆ. Then 7 minus 12 ಅಥವಾ minus 12 plus 7 ಅಂದ್ರೆ it is minus 5 ಆಗುತ್ತೆ. Minus 12 plus 7 ಅಂದ್ರೆ it will become minus 5. Minus 5 ಬರುತ್ತೆ ಇಲ್ಲಿ. ಓಕೆನಾ? Minus 5. Therefore, what is the value of k? K value ಏನಾಗುತ್ತೆ? Plus 5 ಆಗುತ್ತೆ. Okay, k value we get here, it is plus 5. ಆಯ್ತಾ? So we got 4 into minus 3 plus 7 into 1 plus k equal to 0. So 4 into minus 3 ಅಂದ್ರೆ minus 12. 7 into 1 is 7 plus k equal to 0 ಆಯ್ತು. Then minus 12 plus 7 ಅಂದ್ರೆ minus 5 ಆಗುತ್ತೆ. ಆ minus 5 ಅನ್ನ ಈಕ್ವೇಶನ್ ಇಂದ ಈ ಕಡೆ ತಗೊಂಡು ಬಂದ್ರೆ it will become plus 5 ಆಗುತ್ತೆ. Therefore, we got k is equal to plus 5. K is equal to plus 5 ಬಂದಿದೆ. So substitute that value of k in equation 2. ಈ equation 2 ನಲ್ಲಿ ನಾವು ಅದನ್ನ substitute ಮಾಡಿದ್ರೆ so it becomes 4x minus plus 4x plus 7y plus 5 equal to 0. That is the required equation of the perpendicular line. 4x plus 7y ಹಾಗೆ ಇರುತ್ತೆ. k ಜಾಗದಲ್ಲಿ plus 5 ಅನ್ನ substitution ಮಾಡಬೇಕಾಗತ್ತೆ. So it becomes 4x plus 7y plus 5 equal to 0 is the required equation of perpendicular line. ನೋಡಿ ಅವ್ರು ಏನ್ ಕೊಟ್ಟಿದ್ರು? They are given 7x minus 4y plus 15 equal to 0 ಕೊಟ್ಟಿದ್ರು. ನಮಗೆ ಬಂದಿದ್ದೇನು? 4x plus 7y plus 5 equal to 0. So 7 ಈ ಕಡೆ ಬಂದಿದೆ, 4 ಈ ಕಡೆ ಬಂದಿದೆ, ಒಂದು ಮೈನಸ್ ಇದ್ದಿದ್ದು ಪ್ಲಸ್ ಆಗಿದೆ. ಆಯ್ತಾ? So this is given line and this is perpendicular line. Okay, hope you understood how to find the things. Next we will move on to the next one. Find the equation of line passing through 6 comma minus 4. They are given another point here, that is x is 6 and y is minus 4. They are given these 2 points, x is 6 and y is minus 4, and we have to find the equation of line perpendicular to 7x minus 6y plus 3 equal to 0. This is the given line and we have to find out the perpendicular line for that. Alva? First ಕೊಟ್ಟಿರೋ equation ಬರ್ಕೊಳ್ಳೋಣ. What is the given equation of straight line? 7x minus 6y plus 3 equal to 0. ಅದು ಕೊಟ್ಟಿದ್ದಾರೆ. As usual, ಈ minus 6 ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ, then plus 7 ನ ಈ ಕಡೆ ಶಿಫ್ಟ್ ಮಾಡ್ತೀವಿ. minus 6 ಇರೋದ್ರಿಂದ minus 6 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಅದನ್ನ plus 6 ಬರ್ಕೊಂಡ್ ಬಿಡ್ತೀವಿ. ಸೊ plus 7 ಹಾಗೆ ಬರ್ಕೊಳ್ತೀವಿ. ಯಾವ್ದಾದ್ರು ಒಂದು ಮೈನಸ್ ಇತ್ತು ಅಂದ್ರೆ ವೆರಿ ಈಸಿ, ಆ ಮೈನಸ್ ಇರೋದನ್ನ ಪ್ಲಸ್ ಮಾಡ್ಬಿಡಿ. ಒಂದೇ ಮೈನಸ್ ಇದ್ರೆ, ಎರಡು ಪ್ಲಸ್ ಇದ್ರೆ ಮಧ್ಯಕ್ಕೆ ಏನ್ ತಗೊಳ್ತಿರಲ್ಲ ಅದನ್ನ ಮೈನಸ್ ಮಾಡ್ಕೊಳ್ಳಿ. ಎರಡು ಮೈನಸ್ ಇದ್ರೆ ಮೊದಲನೇದು ಏನ್ ಬರ್ಕೊಳ್ತಿರಲ್ಲ ಅದನ್ನ ಪ್ಲಸ್ ಮಾಡ್ಕೊಳ್ಳಿ. ಆ ತರ ಒಟ್ಟಲ್ಲಿ ಫಸ್ಟ್ ಟರ್ಮ್ ಪ್ಲಸ್ ಇರೋ ತರ ಟ್ರೈ ಮಾಡಿ. ಮಧ್ಯದಲ್ಲಿ ಲೈನ್ ಮೈನಸ್ ಇದ್ರೂ ಸಮಸ್ಯೆ ಇಲ್ಲ. ಓಕೆ, ಸೊ ವಿ ವಿಲ್ ಟ್ರಾನ್ಸ್ಫರ್ ಹಿಯರ್. ಇಲ್ಲಿ ಶಿಫ್ಟ್ ಮಾಡ್ತೀವಿ 7 ಅನ್ನ y ಕಡೆ, minus 6 ಅನ್ನ x ಕಡೆ ಶಿಫ್ಟ್ ಮಾಡ್ತೀವಿ. ಅದನ್ನ minus 6 ಅನ್ನ x ಕಡೆ ಬರ್ಕೋಬೇಕಾದ್ರೆ we will make it as plus 6 ಅಂತ ಬರ್ಕೊಳ್ತೀವಿ. Therefore, any line perpendicular to the given line, equation of 1 is, so plus minus 6 ಈ ಕಡೆ ಬಂದಾಗ plus 6x ಆಗಿದೆ, plus 7y ಈ ಕಡೆ ಬಂದಾಗ plus 7y ಇರುತ್ತೆ, plus 3 ಜಾಗದಲ್ಲಿ plus k equal to 0 ಆಗುತ್ತೆ. So any line perpendicular to the given line 1 is 6x minus 6 ಈ ಕಡೆ ಬಂದಾಗ plus 6x plus 7y plus k equal to 0 ಆಗುತ್ತೆ. So we got the perpendicular line equation is 6x plus 7y plus k equal to 0. So ಈ ಒಂದು equation ಯಾವ್ದ್ರ ಮೂಲಕ ಪಾಸ್ ಆಗ್ತಾ ಇದೆ? It is passing through 6 comma minus 4. So this equation is passing through 6 comma minus 4. What is 6 here? It is x. What is minus 4? That is y. So ಇಲ್ಲಿ ಈ ಒಂದು perpendicular equation ಅಲ್ಲಿ x ಜಾಗದಲ್ಲಿ 6 substitution ಮಾಡಿ, y ಜಾಗದಲ್ಲಿ minus 4 ಅನ್ನ substitution ಮಾಡಿ. So what you get equation is, equation 2 ಏನಾಗುತ್ತೆ? 6 into 6, x ಜಾಗದಲ್ಲಿ 6, y ಜಾಗದಲ್ಲಿ minus 4. So 6 into 6 plus 7 into minus 4 plus k equal to 0 ಆಗುತ್ತೆ. Then ಅದನ್ನ simplify ಮಾಡಿದ್ರೆ what you get? 6 into 6 is 36, minus 7 into 4 is minus 28, then plus k equal to 0. So 6 6 are 36, 7 4 are 28, minus 28 plus k equal to 0. Then 36 minus 28 ಎಷ್ಟಾಗುತ್ತೆ? plus 8 ಆಗುತ್ತೆ. So 36 minus 28 is plus 8 plus k equal to 0. ಈ plus 8 ಅನ್ನ ಈಕ್ವಲ್ಸ್ ಇಂದ ಈ ಕಡೆ ಶಿಫ್ಟ್ ಮಾಡಿದ್ರೆ it becomes minus 8.
ಸೊ ದೇರ್ ಫೋರ್ ಕೆ ಇಸ್ ಈಕ್ವಲ್ ಟು -8 ಇಸ್ ದ ವ್ಯಾಲ್ಯೂ ಆಫ್ ಕೆ. ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಏನು? ಕೆ -8. ಆ ಒಂದು ವ್ಯಾಲ್ಯೂ ಆಫ್ ಕೆ ಅನ್ನ ಈಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ವಾಟ್ ಯು ಗೆಟ್? 6x plus 7y, k ಜಾಗದಲ್ಲಿ -8 equal to 0. So 6x plus 7y minus 8 equal to 0 is the required equation of perpendicular line. ಅದು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಗೆ ಪರ್ಪೆಂಡಿಕ್ಯುಲರ್ ಲೈನ್ ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅವ್ರು ಕೊಟ್ಟಿದ್ದು ಯಾವುದು? 7x minus 6y plus 3 equal to 0. ನಮಗೆ ಬಂದಿರತಕ್ಕಂಥ ಈಕ್ವೇಶನ್ ಯಾವುದು? 6x plus 7y minus 8 equal to 0. So minus 6 ಈ ಕಡೆ ತಗೊಂಡ್ರೆ plus 6x plus 7x, 7 ಈ ಕಡೆ ಬಂದ್ರೆ plus 7y minus 8 equal to 0 is the required equation of perpendicular line. Now we move on to another one. Find the equation of line passing through -3, 2. Find the equation of line passing through -3, 2. X is -3, y is 2 and perpendicular to 4x minus y plus 7 equal to 0. That is the equation they are given. 4x minus y plus 7 equal to 0. So our ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನು ಬರ್ಕೊಂಡಿದ್ದೀವಿ. 4x minus y plus 7 equal to 0. We call it as equation number 1. Now we have to interchange the things. ಇಲ್ಲಿ +4 ಇದೆ, ಈ ಕಡೆ ಶಿಫ್ಟ್ ಮಾಡಿ. Then ಇಲ್ಲಿ -1 ಇದೆ, -1 ಇದೆ, ಅದನ್ನ ಈ ಕಡೆ ಶಿಫ್ಟ್ ಮಾಡಿ. ಏನು ಇಲ್ಲ ಅಂದ್ರೆ 1 ಇರುತ್ತೆ. So -1 ಈ ಕಡೆ ಶಿಫ್ಟ್ ಮಾಡಿ, it will become +1. ಸೊ ಒಂದು ಪ್ಲಸ್ ಆಗೋಯ್ತು, ಸಾಕು. ಓಕೆ, ಒಂದು ಸೈನ್ ಅನ್ನ ಚೇಂಜ್ ಮಾಡಿದ್ರೆ ಸಾಕಾಗತ್ತೆ. ದೆನ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್, ಇಕ್ವೇಶನ್ 1 ಇಸ್, ಸೊ +1 ಈ ಕಡೆ ಬಂದಿರೋದನ್ನ -1 ಈ ಕಡೆ ಬಂದಿರೋದನ್ನ +1 ಮಾಡ್ಕೊಂಡಿದೀನಿ. ಸೊ +x ಆಗಿದೆ. ದೆನ್ +4 ಈ ಕಡೆ ಶಿಫ್ಟ್ ಮಾಡಿದೀನಿ. ಸೊ ಅದು ಹಾಗೆ ಬರ್ಕೊಳ್ತೀವಿ. +k equal to 0. ಇಲ್ಲಿ ಮೈನಸ್ ಅನ್ನ ಪ್ಲಸ್ ಮಾಡ್ಬಿಟ್ಟಿದ್ದೀವಿ, ಹಾಗಾಗಿ ಒಂದು ಮಾತ್ರ ಮಾಡಬೇಕು. ಸೊ ಇಟ್ ಬಿಕಮ್ಸ್ ದ ಇಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ perpendicular to the given line is x plus 4y plus k equal to 0. What is the next step? We have to substitute the value of x and y. X is -3, y is 2. X ಜಾಗದಲ್ಲಿ -3 substitution ಮಾಡಿ, y ಜಾಗದಲ್ಲಿ 2 ಅನ್ನ substitution ಮಾಡಿ. Find the value of k. Okay. So x ಜಾಗದಲ್ಲಿ -3, y ಜಾಗದಲ್ಲಿ 2 substitution ಮಾಡಿದ್ದೀವಿ. Now we have to simplify. So -3 ಹಾಗೆ ಇರುತ್ತೆ. Then 4 2s are 8 plus k equal to 0. ಬರ್ಕೊಂಡಿದ್ದೀವಿ, ಸಿಂಪ್ಲಿಫೈ ಮಾಡಿ. -3 plus 4 2s are 8. So 8 minus 3 ಏನಾಗುತ್ತೆ? 5 ಆಗುತ್ತೆ. 8 minus 3 is 5. So 5 plus k equal to 0. ಈ 5 ಅನ್ನ ಈಕ್ವಲ್ಸ್ ಇಂದ ಈ ಕಡೆ ಶಿಫ್ಟ್ ಮಾಡಿ, it becomes -5. ಓಕೆ, ಆ -5 ಈ ಕಡೆ ಶಿಫ್ಟ್ ಮಾಡಿದ್ರೆ +5 ಈ ಕಡೆ ಶಿಫ್ಟ್ ಮಾಡಿದ್ರೆ -5 ಆಗುತ್ತೆ. Therefore we get the value of k is equal to -5 ಆಗುತ್ತೆ. Therefore k is equal to -5 is the value of k. ಆ ಒಂದು k ವ್ಯಾಲ್ಯೂ ಅನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. Therefore we get x plus 4y, k ಜಾಗದಲ್ಲಿ -5. So x plus 4y minus 5 equal to 0 is the required equation of perpendicular line. Hope you understood this. ಅವ್ರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ 4x minus y plus 7 equal to 0. ಸೊ ಮೈನಸ್ ಈ ಕಡೆ ಶಿಫ್ಟ್ ಮಾಡಿದ್ವಿ, ಪ್ಲಸ್ ಆಯ್ತು. ದೆನ್ ಪ್ಲಸ್ 4y ಈ ಕಡೆ ಬಂತು. k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ ಇಟ್ ಬಿಕೇಮ್ -5. ದಟ್ ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ದ ಗಿವನ್ ಲೈನ್ ಅಂಡ್ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಲೈನ್ ಅಲ್ವಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದಿಸ್ ಪ್ರಾಬ್ಲಮ್ಸ್. ಎಲ್ಲ ಒಂದೇ ಟೈಪ್ ಅಲ್ಲಿ ಇದೆ. ಓನ್ಲಿ ಥಿಂಗ್ ಇಸ್ ಈಕ್ವೇಶನ್ ಬೇರೆ, ಪಾಯಿಂಟ್ ಬೇರೆ, ಬಟ್ ಮಾಡೋ ವಿಧಾನ ಮಾತ್ರ ಸೇಮ್, ಏನು ಡಿಫರೆನ್ಸ್ ಇಲ್ಲ. ಓಕೆ, ಸೊ ಅಗೇನ್ ಫಾರ್ ಮೋರ್ ಏನು ನೀವು ಎಫಿಷಿಯನ್ಸಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಲಿ ಅಂತ ಇನ್ನೊಂದು ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ. ಸೊ ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2, -5. ಹಿಯರ್ x is 2, y is -5 and this is the given line. -4x minus 5y plus 6 equal to 0. That is the given equation of straight line. Then ಆ ಒಂದು ಈಕ್ವೇಶನ್ ನ ಬರ್ಕೊಂಡಿದೀವಿ. -4x minus 5y plus 6 equal to 0. We call it as equation number 1. -4x minus 5y plus 6 equal to 0 ಅನ್ನ ಈಕ್ವೇಶನ್ 1 ಅಂತ ಬರ್ಕೊಂಡಿದ್ದೀನಿ. ದೆನ್ ಅದಕ್ಕೆ ಪ್ಯಾರಲ್ ಪರ್ಪೆಂಡಿಕ್ಯುಲರ್ ಈಕ್ವೇಶನ್ ಬರಿಬೇಕು. ನೋಡಿ, ಈಗ ಎರಡು ಮೈನಸ್ ಇದೆ, -4 ಇದೆ, -5 ಇದೆ. ಸೊ -4 ಅನ್ನ ಈ ಕಡೆ ಶಿಫ್ಟ್ ಮಾಡಬೇಕು, -5 ಅನ್ನ ಈ ಕಡೆ ಶಿಫ್ಟ್ ಮಾಡಬೇಕು. ಸೊ ಎರಡು ಮೈನಸ್ ಇದೆ, ಬಟ್ ವಿ ಹ್ಯಾವ್ ಆಪ್ಷನ್ ಫಾರ್ ಓನ್ಲಿ ಒನ್ ಸೈನ್ ಚೇಂಜ್. ಯಾವ್ದಾದ್ರು ಒಂದನ್ನ ಚೇಂಜ್ ಮಾಡಬೇಕು. ಆ ಕೇಸಲ್ಲಿ ಏನ್ ಮಾಡ್ತೀವಿ,
ಎಕ್ಸ್ ಜೊತೆ ಯಾವ ನಂಬರ್ ಬರುತ್ತೋ ಅದನ್ನ ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಹಾಗಾಗಿ ಈ -5 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ವಿ ವಿಲ್ ರೇಕ್ ಇಟ್ ಆಸ್ +5 ಅಂಡ್ -4 ಈ ಕಡೆ ಶಿಫ್ಟ್ ಮಾಡಿದ್ರೆ -4 ಹಾಗೆ ಇರುತ್ತೆ. ಯಾವ್ದಾದ್ರು ಒಂದು ಸೈನ್ ಅನ್ನ ಮಾತ್ರ ನಾವು ಚೇಂಜ್ ಮಾಡ್ತೀವಿ. ಸೊ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್ 1 ಇಸ್, ಸೊ -5 ಈ ಕಡೆ ತಗೊಂಡ್ ಬಂದಿದ್ದೀವಿ, ಇಟ್ ಬಿಕಮ್ +5x. then -4 ಈ ಕಡೆ ತಗೊಂಡ್ ಬಂದಿದ್ದೀವಿ, -4 ಈ ಕಡೆ ಬರುತ್ತೆ, ಇಟ್ ವಿಲ್ ರಿಮೈನ್ ಆಸ್ ಇಟ್ ಇಸ್ +k = 0. so any line perpendicular to the given line, equation 1 is -5, we have shifted to this side. ಯಾವ್ದಾದ್ರು ಒಂದನ್ನ ಸೈನ್ ಚೇಂಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರೋದ್ರಿಂದ ಎಕ್ಸ್ ಕೋಎಫಿಷಿಯಂಟ್ ಅನ್ನ ಪ್ಲಸ್ ಬರೋ ತರ ಬರ್ಕೊಳ್ತೀವಿ. ಸೊ +5 ಬರ್ಕೊಂಡೆ. -4 ಆಸ್ ಯೂಶುವಲ್ -4 ಅಂತಾನೆ ಬರ್ಕೊಳ್ತೀವಿ. +6 ಜಾಗದಲ್ಲಿ +k ಬರ್ಕೊಳ್ತೀವಿ. ಸೊ ವಿ ಗೆಟ್ 5x -4y + k = 0 is the required equation of perpendicular line. Now what we can write? In the place of x put 2, in the place of y put -5. x ಜಾಗದಲ್ಲಿ 2 ಬರೀರಿ, y ಜಾಗದಲ್ಲಿ -5 ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ that is 5 into x. so 5 into x, 5 into 2, x ಜಾಗದಲ್ಲಿ 2, y ಜಾಗದಲ್ಲಿ -5 + k = 0. 5 into 2 -4, y ಜಾಗದಲ್ಲಿ -5 + k = 0 ಆಗುತ್ತೆ. ಸಿಂಪ್ಲಿಫೈ ಮಾಡಿ. 5 2s are 10. ಸೊ 5 2s are 10 ಆಗುತ್ತೆ. ಓಕೆನಾ? ಸೊ then minus into minus, it will become plus 4 5s are 20 + k = 0. so 20 + 10, 30 + k = 0. ಈ +30 ಅನ್ನ ಈ ಕಡೆ ತಗೊಂಡು ಬಂದ್ರೆ it becomes -30. therefore the value of k is -30. ಆಯ್ತಲ್ವಾ? ಅದನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ what you get? 5x -4y ಇದೆ, ಅದು ಹಾಗೆ ಇರುತ್ತೆ. in the place of k we substitute -30. so 5x -4y -30 = 0 is the required equation of the perpendicular line. so that is how we can find. so ಕೊಟ್ಟಿರೋ ಈಕ್ವೇಶನ್ ಏನು? -4x -5y + 6 = 0. ಪರ್ಪೆಂಡಿಕ್ಯುಲರ್ ಲೈನ್ ಏನು? 5x -4y -30 = 0. okay, this is the required equation of straight line, perpendicular line. so that is how we can do problems on perpendicular line. so previous session ಅಲ್ಲಿ ನಾವು ಫಸ್ಟ್ 5 ಪ್ರಾಬ್ಲಮ್ಸ್ ಇದೇ ರೀತಿಯಲ್ಲಿ ಮಾಡಿದ್ವಿ. ಲಾಸ್ಟ್ ಪ್ರಾಬ್ಲಮ್ ಮಾತ್ರ ನಾವೇನ್ ಮಾಡಿದ್ವಿ? ಸ್ಲೋಪ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ. ನಾವು ಫಸ್ಟ್ ಈಕ್ವೇಶನ್ ಗೆ ಸ್ಲೋಪ್ ಕಂಡು ಹಿಡಿದ್ವಿ. ಸೆಕೆಂಡ್ ಈಕ್ವೇಶನ್ಗೂ ಕೂಡ ಅದೇ ಸ್ಲೋಪ್ ಬರುತ್ತೆ, ಬಿಕಾಸ್ ಬೋತ್ ಆರ್ ಪ್ಯಾರಲಲ್ ಇದ್ದಾಗ m1 = m2 ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ. ಕೊಟ್ಟಿರೋ ಪಾಯಿಂಟ್ ಮತ್ತೆ ಸ್ಲೋಪ್ ತಗೊಂಡು ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಆಫ್ ಸ್ಟ್ರೈಟ್ ಲೈನ್ ಯೂಸ್ ಮಾಡಿ ನಾವು ಈಕ್ವೇಶನ್ ಕಂಡು ಹಿಡಿದ್ವಿ. ಆನ್ಸರ್ ಸೇಮ್ ಬರುತ್ತೆ ಅಂತ. ಇಲ್ಲೂ ಕೂಡ ವಿ ವಿಲ್ ಡೂ ದ ಸೇಮ್ ಮೆಥಡ್ ಹಿಯರ್. ಇದಕ್ಕೂ ಕೂಡ ಮಾಡಬಹುದು. ಓಕೆ, ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ತಗೊಂಡಿದ್ದೀನಿ. ಆರಿಜಿನ್ ಅಂದ್ರೆ ದಟ್ ಪಾಯಿಂಟ್ ಇಸ್ 0, 0 ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 3x + 4y + 28 = 0 ಇದೆ. ಸೊ ಆ ಒಂದು ಈಕ್ವೇಶನ್ ಬರ್ಕೊಂಡು 3x + 4y + 28 = 0 ಇದೆ. ಹಾಗಾಗಿ ಸ್ಲೋಪ್ ಏನಾಗುತ್ತೆ? -a/b is the slope. so what is a here? a is 3. what is b here? b is 4. so -a is 3, b is 4. so what we get? -a/b, that is equal to -3/4 is the slope. is the slope of first line m1. ಆಯ್ತಾ? then what is the slope of perpendicular line ಅಂದ್ರೆ ನಾನು ಹೇಳಿದೆ ಇವತ್ತಿನ ಸೆಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ m1 = -1/m2 ಅಥವಾ m2 = -1/m1, ಎರಡು ಒಂದೇ. ಆಯ್ತಲ್ವಾ? ಸೊ m2 = -1/m1 ಹಾಕೊಂಡ್ರೆ what you get here? it is m2 = -1 divided by what is m1? -3/4 ಬಂದಿದೆ. ಓಕೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4 will comes to numerator, 4 ಮೇಲ್ಗಡೆ ಬರುತ್ತೆ. so what you get? 4/3. so the slope of perpendicular line ಅಂದ್ರೆ ಇಲ್ಲಿ ನಂಬರ್ ಇರುತ್ತೆ ಅದ್ರದ್ದು ಉಲ್ಟಾ. ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್. ಸೊ -3/4 ಇದೆ, 3/4 ಉಲ್ಟಾ ಏನು? 4/3. ಮೈನಸ್ ಇದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದ್ದಿದ್ರೆ ಮೈನಸ್ ಅಷ್ಟೇ. ಸೊ -3/4 ಇದ್ದಿದ್ದು +4/3 ಆಗಿದೆ. ಆಯ್ತಾ? ಬಿಕಾಸ್ ಆಫ್ ದ ಕಂಡೀಷನ್ ಆಫ್ ದ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಅದು ಪಾಸಿಂಗ್ ಥ್ರೂ ಆರಿಜಿನ್ ಆಗಿರೋದ್ರಿಂದ ಸೊ ನಾವು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಏನ್ ತಗೊಳ್ತೀವಿ? ಸ್ಲೋಪ್ ಪಾಯಿಂಟ್ ಅಲ್ಲಿ y - y1 = m × x - x1. ಆರಿಜಿನ್ ಆಗಿರೋದ್ರಿಂದ y1 ಕೂಡ 0 ಆಗುತ್ತೆ,
ದೆನ್ x1 ಕೂಡ 0 ಆಗತ್ತೆ ಅಲ್ವಾ, ಅವೆರಡು 0 ಆಗತ್ತೆ. m ಜಾಗದಲ್ಲಿ ಏನ್ ಬರ್ಕೊಳ್ತೀರಾ, 4/3 ಬರ್ಕೊಳ್ತೀರಾ. ವಿಲ್ ರೈಟ್ m ಇನ್ ದ ಪ್ಲೇಸ್ ಆಫ್ m, ವಿ ವಿಲ್ ರೈಟ್ 4/3. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y minus 0 is equal to m ಜಾಗದಲ್ಲಿ 4/3 into x minus 0. ಸೊ y minus 0 ಅಂದ್ರೆ it will become y only, x minus 0 ಅಂದ್ರೆ it will become x only. ಸೊ ಕ್ರಾಸ್ ಮಲ್ಟಿಪ್ಲೈ 3 to this, 4 ಅನ್ನ x ಗೆ ಮಲ್ಟಿಪ್ಲೈ ಮಾಡಿ. ಸೊ ವಾಟ್ ಯು ಗೆಟ್, ಈ ಕಡೆ 3 into y 3y, ಇಲ್ಲಿ 4 into x 4x ಆಗುತ್ತೆ. ಸೊ 3y ಈ ಕಡೆ ಶಿಫ್ಟ್ ಮಾಡಿದ್ರೆ minus 3y ಆಗುತ್ತೆ. ಸೊ ದಟ್ ಈಸ್ 4x minus 3y equal to 0 is the required equation of perpendicular line. ಸೊ ದಟ್ ಈಸ್ ಸೋ ಸಿಂಪಲ್. ಮಾಡ್ಬೋದಲ್ವಾ, ಈ ತರನು ಮಾಡ್ಬೋದು, ಆ ಟೈಪ್ ಅಲ್ಲೂ ಮಾಡ್ಬೋದು. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಮಾಡಿ. ಹೋಪ್ಫುಲಿ ಆ ಕೆ ಹಾಕೊಂಡು ಮಾಡೋದೇ ತುಂಬಾ ಈಸಿ. ಸಪೋಸ್ ಸೇಮ್ ಈಕ್ವೇಶನ್ಗೆ ನಾವು ಆ ಟೈಪ್ ಅಲ್ಲಿ ಮಾಡಿದ್ವಿ ಅನ್ಕೊಳ್ಳಿ, 3x plus 4y plus 28 equal to 0. ಅದಕ್ಕೆ ಪರ್ಪೆಂಡಿಕ್ಯುಲರ್ ಈಕ್ವೇಶನ್ ಅಂದ್ರೆ 4 ನ x ಕಡೆ ಬರೀತೀವಿ. ಸೊ ಇಟ್ ಬಿಕಮ್ 4x ಪ್ಲಸ್ 3 ಇರೋದನ್ನ ಈ ಕಡೆ ತಗೊಂಡಾಗ ಒಂದು ಮೈನಸ್ ಮಾಡ್ಬೇಕಲ್ವಾ. ಸೊ minus 3y plus k equal to 0. ಇಲ್ಲಿ x 0 y 0 ಆಗಿರೋದ್ರಿಂದ k ಕೂಡ ಏನಾಗುತ್ತೆ, 0 ಆಗುತ್ತೆ. ಸೊ ವಾಟ್ ಇಟ್ ಬಿಕಮ್ಸ್ 4x minus 3y equal to 0. ದಟ್ಸ್ ಇಟ್, ಸೇಮ್ ಆನ್ಸರ್. ಎರಡು ಮೆಥಡ್ ಅಲ್ಲೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಆಯ್ತಾ, ಹಾಗಾಗಿ ಯು ಕ್ಯಾನ್ ಟ್ರೈ ದಿಸ್ ಒನ್. ಟ್ರೈ ಮಾಡೋಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಫಸ್ಟ್ 5 ಮೆಥಡ್ ಅಲ್ಲಿ ಏನ್ ಮಾಡ್ಕೊಂತಾ ಬಂದ್ವಿ, ದ ಸೇಮ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಹಿಯರ್. And I have given so many problems here as usual. Find the equation of line passing through the point and perpendicular to the line. So ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಲೈನ್ ಕಂಡುಹಿಡಿಬೇಕಾದ್ರೆ x ಕೋಎಫಿಷಿಯಂಟ್ ನ y ಗೆ ಹಾಕಬೇಕು, y ಕೋಎಫಿಷಿಯಂಟ್ ಅನ್ನ x ಗೆ ಹಾಕಬೇಕು. ಯಾವ್ದಾದ್ರು ಒಂದು ಕೋಎಫಿಷಿಯಂಟ್ ಸೈನ್ ಅನ್ನ ಚೇಂಜ್ ಮಾಡಬೇಕು. ನಾನು ಜನರಲಿ ಹೇಳಿದೀನಿ, ಫಸ್ಟ್ ಯಾವಾಗಲೂ ಕೂಡ ಪಾಸಿಟಿವ್ ಬರೋ ತರ ನೀವು ಟ್ರೈ ಮಾಡ್ಕೊಳ್ಳಿ. ಫಸ್ಟ್ x ಕೋಎಫಿಷಿಯಂಟ್ ಪಾಸಿಟಿವ್ ಬರೋ ತರ ಇಟ್ಕೊಳ್ಳಿ. ಸೊ ಎರಡು x ಕೋಎಫಿಷಿಯಂಟ್ y ಕೋಎಫಿಷಿಯಂಟ್ ಪಾಸಿಟಿವ್ ಇದ್ರೆ ಆಗ ಮಧ್ಯದಲ್ಲಿ y ಕೋಎಫಿಷಿಯಂಟ್ ಅನ್ನು ನೆಗೆಟಿವ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ y ಪಕ್ಕ ನೆಗೆಟಿವ್ ಬರೋ ತರ ಮಾಡ್ಕೊಳ್ಳಿ. x ಪಾಸಿಟಿವ್ ಇದ್ದು y ನೆಗೆಟಿವ್ ಇರಲಿ, y ಪಾಸಿಟಿವ್ ಇದ್ದು x ನೆಗೆಟಿವ್ ಇರಲಿ, ಆಗ ಆ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎರಡು ಪಾಸಿಟಿವ್ ಆಗತ್ತೆ. ಎರಡು ನೆಗೆಟಿವ್ ಇದ್ರೆ x ಕೋಎಫಿಷಿಯಂಟ್ ನೆಗೆಟಿವ್, y ಕೋಎಫಿಷಿಯಂಟ್ ನೆಗೆಟಿವ್ ಇದ್ದಾಗ ಏನ್ ಮಾಡಿ, ಆಸ್ ಯೂಶುವಲ್ ಆ x ಕೋಎಫಿಷಿಯಂಟ್ ಪಾಸಿಟಿವ್ ಬರೋ ತರ ಮಾಡ್ಕೊಳ್ಳಿ, y ಕೋಎಫಿಷಿಯಂಟ್ ಅನ್ನ ನೆಗೆಟಿವ್ ತರ ಇಟ್ಕೊಳ್ಳಿ. Okay, so that is how you can solve the problems. I will share all these problems to you. Okay, so ivelladanu share ಮಾಡ್ತೀನಿ. You can try solve all these problems. Then we will go to multiple choice question here. So equation of straight line perpendicular to 8x plus 6y plus 15 equal to 0. Equation of straight line perpendicular to 8x plus 6y plus 15 equal to 0 and passing through point 3,4 is. Okay, so we will just go on solve here. So it is 8x plus 6y plus 15 equal to 0. They are given. Then interchange ಮಾಡಿ 6 to this side, 8 to this side. So 6 ಈ ಕಡೆ ಬರ್ಕೊಳ್ತೀವಿ, 6x plus 8 ಈ ಕಡೆ ಬರ್ಕೋಬೇಕಾದ್ರೆ minus 8y plus k equal to 0. So what are the points they are given? X equal to 3, y is equal to 4. They are given these 2 points. Substitution ಮಾಡಿ. So 6 into x ಜಾಗದಲ್ಲಿ 3 minus 8 into y ಜಾಗದಲ್ಲಿ 4 plus k equal to 0. ಅಲ್ವಾ, ಇದನ್ನ equation 2, ಇದು equation 1. Okay, so 6 into 3 18, then 8 into 4 32 plus 4k equal to 0. 18 minus 32 plus k equal to 0. So 18 minus 32 ಎಷ್ಟಾಗುತ್ತೆ, minus 14 plus k equal to 0 ಆಗುತ್ತೆ. So minus 14 ಆ ಕಡೆ ಹೋದ್ರೆ ಏನಾಗುತ್ತೆ, it become plus 14 ಆಗುತ್ತೆ. ಸೊ ಅದನ್ನ ನಾವು ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ it becomes 6x minus 8y plus 14 equal to 0. So that is the required equation of perpendicular line. 6x minus 8y plus 14. ಎಲ್ಲಿದೆ, 6x minus 8y plus 14. Okay, so here it is 6x minus 8y plus 14 equal to 0. So the right answer is option B, 6x minus 8y plus 14 equal to 0. Then equation of straight line perpendicular to 4x minus 3y minus 7 equal to 0. And then passing through 1,1. Okay, so ಈ ಒಂದು ಪ್ರಾಬ್ಲಮ್ ಅನ್ನ ಐ ವಿಲ್ ಮೇಕ್ ಯೂಸ್ ಆಫ್ ಸೆಕೆಂಡ್ ಮೆಥಡ್ ಸ್ಲೋಪ್ ಅನ್ನ ಕಂಡುಹಿಡಿದು ಮಾಡೋ ತರ ಮಾಡ್ತೀನಿ, ನೋಡೋಣ ಅವಾಗ ಏನ್ ಬರುತ್ತೆ. ಸೊ 4x minus 3y minus 7 ಕೊಟ್ಟಿದ್ದಾರೆ, then is equal to 0. What is the slope for this one? Minus a by b. So that is minus 4 by minus 3. So minus minus gets cancels. So it is 4 by 3. Then what is m2?
m2 is equal to minus 1 divided by m1. ನಾನು ಏನೇ ಹೇಳಿದೆ, ಇಲ್ಲಿ ಏನ್ m1 ಇರುತ್ತೆ ಅದನ್ನ ನಾವು ರಿವರ್ಸ್ ಮಾಡಿ, ಪ್ಲಸ್ ಇದ್ರೆ ಮೈನಸ್ ಬರ್ಕೊಳ್ಳಿ, ಮೈನಸ್ ಇದ್ರೆ ಪ್ಲಸ್ ಬರ್ಕೊಳ್ಳಿ ಅಲ್ವಾ. ಸೊ 4/3 ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, 3/4 ಆಗುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ವಿ ರೈಟ್ ಮೈನಸ್ ಅಷ್ಟೇ. m2 ಬರ್ಕೊಳ್ಳೋದು ವೆರಿ ಸಿಂಪಲ್. ಈ 4/3 ನ ಉಲ್ಟಾ ಬರೆಯೋದು, ಪ್ಲಸ್ ಇದ್ರೆ ಮೈನಸ್ ಬರ್ಕೊಳ್ಳೋದು, ಮೈನಸ್ ಇದ್ರೆ ಪ್ಲಸ್ ಬರ್ಕೊಳ್ಳೋದು. ಸೊ m2 is minus 3/4. Now if you substitute in formula, it is y minus y1 is equal to m into x minus x1. So y minus minus 1 is equal to minus 3/4 into x minus 1. So 4 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 4 into y, 4y minus 4 into 1, 4 is equal to minus 3 into x, minus 3x, minus into minus plus, 3 ones are 3. So 4y minus 4 is equal to minus 3x plus 3 ಆಗುತ್ತೆ. Then ಇಲ್ಲಿ minus 3x ಇರೋದ್ರಿಂದ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಿ. ಶಿಫ್ಟ್ these two values to this side. ಎರಡನ್ನು ಶಿಫ್ಟ್ ಮಾಡಿ, minus 3x ಈ ಕಡೆ ಬಂದ್ರೆ plus 3x, plus 4y ಹಾಗೆ ಇರುತ್ತೆ, minus 4 ಹಾಗೆ ಇರುತ್ತೆ, plus 3 ಈ ಕಡೆ ಬಂದ್ರೆ minus 3 ಆಗುತ್ತೆ. So what you get here, it is 3x plus 4y minus 7 equal to 0 is the required equation of the perpendicular line. So 3x plus 4y minus 7 equal to 0. So that is the option D. So the right answer is option D, 3x plus 4y minus 7 equal to 0. So ಎರಡು ಮೆಥಡ್ ಅಲ್ಲೂ ನೀವು ಸಾಲ್ವ್ ಮಾಡಿದ್ರು we get the same answer. Okay. So we just summarize what are the things we have discussed now. So in this session we have discussed about equation of straight line perpendicular to the given line, and then we have done some simple problems, assignments and multiple choice questions. So in the next session we are going for the third chapter, trigonometry. Okay, so in that we are discussing about concept of angles, measurement of angle, degree measurements, radian measurements, and then converting degree to radian and radian to degrees, and then we will do simple problems, assignments and multiple choice questions. So these are the things we are going to discuss in the next session. So thank you for watching this session. Thank you very much.